ಪದ್ಮಾಸನವ ಜಗದೇಕ ದೇವಿಯ ಭಜಿಸಲಿಕ್ಕೆ ನೀವು ನೂಕಿರೈ ಬಾಹ್ಯೇಂದ್ರಿಯದ ದಳೆದುಳಿದ ದಕ್ಕಡೆಯ ಸೋಕಿರೈ ಆತ್ಮನನು ವಾಯುವ ಪೀಕಿರೈ ಮನ ನಿಲ್ವ ಪರ್ಯಂತೆ ಕನಾಮೆಂತೆಂದುದು ನಿಶ್ಚಯಿಸೆಂದುದಾಕಾಶ. ಈ ಆಧ್ಯಾತ್ಮಿಕ ಮತ್ತು ಗಹನವಾದ ಸಾಲುಗಳ ಅರ್ಥವನ್ನು ಸರಳವಾಗಿ ಈ ಮುಂದಿನಂತೆ ವಿವರಿಸಬಹುದು. ಈ ನಭೋವಾಣಿಯು ಅಂದರೆ ಆಕಾಶವಾಣಿ ಬಾಲತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಪರಾಶಕ್ತಿಯನ್ನು ಅಥವಾ ಜಗನ್ಮಾತೆಯನ್ನು ಸಾಕ್ಷಾತ್ಕರಿಸಿಕೊಳ್ಳಲು ದಾರಿಯನ್ನು ತೋರಿಸುತ್ತಿದೆ. ಇದರ ತಾತ್ಪರ್ಯ ಹೀಗಿದೆ: ಹಾಕಿರಿ ಪದ್ಮಾಸನವ ಜಗದೇಕ ದೇವಿಯ ಭಜಿಸಲಿಕ್ಕೆ ನೀವು. ಸ್ಥಿರವಾದ ಆಸನ ಪದ್ಮಾಸನ. ಯೋಗ ಸಾಧನೆಯ ಮೊದಲ ಹಂತವಾದ ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ. ಕೇವಲ ದೈಹಿಕ ವ್ಯಾಯಾಮಕ್ಕಾಗಿಯಲ್ಲ, ಇಡೀ ಜಗತ್ತಿಗೆ ತಾಯಿಯಾದ ಆ ದೇವಿಯನ್ನು ಮನದೊಳಗೆ ಸ್ಮರಿಸಲು ಸಜ್ಜಾಗಿ ಎಂದು ಇಲ್ಲಿ ಕರೆ ನೀಡಲಾಗಿದೆ. ಧ್ಯಾನಕ್ಕೆ ಕುಳಿತುಕೊಳ್ಳುವಾಗ ಮೊದಲು ದೇಹವು ಸ್ಥಿರವಾಗಿರಬೇಕು. ಅದಕ್ಕಾಗಿಯೇ ಪದ್ಮಾಸನವ ಹಾಕಿರಿ ಎಂದು ಹೇಳಲಾಗಿದೆ. ಶರೀರವು ಅಲುಗಾಡದೆ ಸ್ಥಿರವಾಗಿದ್ದಾಗ ಮಾತ್ರ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಲು ಸಾಧ್ಯವಾಗುತ್ತದೆ. ಬಾಹ್ಯ ಪ್ರಪಂಚದ ಮೋಹವನ್ನು ತೊರೆಯುವುದು. ನೂಕಿರೈ ಬಾಹೇಂದ್ರಿಯದ ದಳೆದುಳಿದ ದಕ್ಕಡಿಯ. ಇಂದ್ರಿಯಗಳ ನಿಯಂತ್ರಣ, ಪ್ರತ್ಯಾಹಾರ. ನಮ್ಮ ಕಣ್ಣು, ಕಿವಿ, ಮೂಗು ಮುಂತಾದ ಬಾಹ್ಯ ಇಂದ್ರಿಯಗಳು ಯಾವಾಗಲೂ ಹೊರಗಿನ ಪ್ರಪಂಚದ ವಿಷಯಗಳ ಕಡೆಗೆ ಶಬ್ದ, ಸ್ಪರ್ಶ, ರೂಪ ಇತ್ಯಾದಿ ಎಳೆಯಲ್ಪಡುತ್ತಿರುತ್ತವೆ. ಬಾಹೇಂದ್ರಿಯಗಳ ವಿಷಯದೇದಾಟವನ್ನು ತಿರಸ್ಕರಿಸಿ ಎಂದರೆ ಹೊರಗಿನ ಪ್ರಪಂಚದ ವ್ಯಾಮೋಹವನ್ನು ಬಿಟ್ಟು ಇಂದ್ರಿಯಗಳನ್ನು ಒಳಗಡೆ ಮುಖ ಮಾಡುವಂತೆ ಅಂತರ್ಮುಖಿ ಮಾಡಿಕೊಳ್ಳಿ ಎಂದರ್ಥ. ಆತ್ಮದರ್ಶನ ಮತ್ತು ಪ್ರಾಣಾಯಾಮ. ಸೋಕಿರೈ ಆತ್ಮನನು ವಾಯುವ ಪೀಕಿರೈ ಮನ ನಿಲ್ವ ಪರ್ಯಂ. ಮನಸ್ಸು ಅಲದಾಡದಂತೆ ತಡೆಯಲು ಉಸಿರಾಟದ ನಿಯಂತ್ರಣ ಬಹಳ ಮುಖ್ಯ. ಮನ ನಿಲ್ಲುವವರೆಗೆ ಪ್ರಾಣವಾಯುವನ್ನು ಜಗ್ಗಿ ಎಂದರೆ ಪ್ರಾಣಾಯಾಮದ ಮೂಲಕ ಪ್ರಾಣವಾಯುವನ್ನು ನಿಯಂತ್ರಿಸಿ ಚಂಚಲವಾದ ಮನಸ್ಸನ್ನು ನಿಶ್ಚಲಗೊಳಿಸಿ ಎಂದು ಅರ್ಥ. ಉಸಿರು ಸ್ಥಿರವಾದರೆ ಮನಸ್ಸು ತಾನಾಗಿಯೇ ಸ್ಥಿರವಾಗುತ್ತದೆ. ಮನಸ್ಸು ಚಂಚಲವಾಗದಂತೆ ನಿಂತಾಗ ಮಾತ್ರ ಆ ಆತ್ಮನ ಸಾಕ್ಷಾತ್ಕಾರ ಅಥವಾ ಸ್ಪರ್ಶ ಸಾಧ್ಯವಾಗುತ್ತದೆ. ಉಸಿರಾಟದ ಲಯ ಮತ್ತು ಮನಸ್ಸಿನ ಏಕಾಗ್ರತೆ ಒಂದಾದಾಗ ಅಧ್ಯಾತ್ಮದ ಹಾದಿ ಸುಗಮವಾಗುತ್ತದೆ. ಸತ್ಯದ ಅನ್ವೇಷಣೆ. ತೇಕನಾಮೆಂತೆಂದದು ನಿಶ್ಚಯಿಸೆಂದುದಾಕಾಶ. ಕೊನೆಯಲ್ಲಿ ನಾನ್ ಯಾರು ಅಥವಾ ಆ ಪರವಸ್ತು ಯಾವುದು ಎಂಬ ಸತ್ಯವನ್ನು ನಿಶ್ಚಯಿಸಿಕೊಳ್ಳಿ. ಆಕಾಶದಂತೆ ನಿರ್ಮಲವಾದ ಮತ್ತು ವ್ಯಾಪಕವಾದ ಆ ಪರಬ್ರಹ್ಮ ತತ್ವವನ್ನು ತಿಳಿದುಕೊಳ್ಳುವುದೇ ಜೀವನದ ಅಂತಿಮ ಗುರಿ ಎಂದು ಈ ಪದ್ಯ ಪ್ರತಿಪಾದಿಸುತ್ತದೆ. ಅದ್ವೈತ ಸ್ಥಿತಿ. ದೇವಿಯೇ ತಾವೆಂದು ತಿಳಿಯಿರಿ. ಎಲ್ಲಕ್ಕಿಂತ ಮುಖ್ಯವಾದ ಹಂತವೆಂದರೆ ತಾನು ಮತ್ತು ಆ ಪರಮಾತ್ಮ ದೇವಿ ಬೇರೆ ಬೇರೆಯಲ್ಲ ಎಂಬ ಅರಿವು. ಆತ್ಮಸ್ವರೂಪವನ್ನು ಹೊಂದಿದರೆ ದೇವಿಯು ತಾವು ಒಂದೇ ಎಂದು ನಿಶ್ಚಯಿಸಿರಿ. ನೀವು ಧ್ಯಾನದ ಉತ್ತುಂಗಕ್ಕೇರಿ ನಿಮ್ಮ ನಿಜವಾದ ಆತ್ಮಸ್ವರೂಪವನ್ನು ಕಂಡುಕೊಂಡಾಗ ಪೂಜಿಸುವ ದೇವತೆ ಮತ್ತು ಪೂಜೆ ಮಾಡುವ ಭಕ್ತನ ನಡುವಿನ ಭೇದ ಅಳಿದು ಹೋಗುತ್ತದೆ. ಅಂದರೆ ನೀವು ಆ ಜಗಜ್ಜನನಿಯ ಅಂಶವೇ ಆಗಿದ್ದೀರಿ ಎಂಬ ಅಭೇದ ಭಾವ ಅಥವಾ ಅದ್ವೈತ ಸ್ಥಿತಿಯನ್ನು ತಲುಪಿ ಎಂದು ಈ ವಾಣಿ ಬೋಧಿಸುತ್ತಿದೆ. ಸಂಕ್ಷಿಪ್ತವಾಗಿ, ದೇಹವನ್ನು ಸ್ಥಿರವಾಗಿಟ್ಟು ಆಸನ, ಹೊರಗಿನ ಪ್ರಪಂಚವನ್ನು ಮರೆತು ಇಂದ್ರಿಯ ನಿಗ್ರಹ, ಉಸಿರಾಟವನ್ನು ನಿಯಂತ್ರಿಸಿ ಪ್ರಾಣಾಯಾಮ, ಮನಸ್ಸನ್ನು ಏಕಾಗ್ರಗೊಳಿಸಿದರೆ ನೀವೇ ಆ ದೇವಿಯ ಸ್ವರೂಪವೇ ಆಗುತ್ತೀರಿ ಎಂಬುದು ಇದರ ಸಾರಾಂಶ.